ಒಂದು ಪ್ರಾಡಕ್ಟ್ ನ ರಿವ್ಯೂ ಮಾಡಕ್ಕೆ 1000 ರೂಪಾಯಿ ಐಟಮ್ಗೆ ನಿಮ್ಮ ಹತ್ರ ಎಂತಕ್ ಮಾತಾಡ್ತಾರೆ. 99% ವರೆಸ್ಟ್. ಡೋಂಟ್ ಬೈ ದಿಸ್ ಪ್ರಾಡಕ್ಟ್. 1.5 ವರ್ಷ ಬಾಳ್ಗೆ ಬಂದಿತ್ತು, ಯಾವನೋ ದೆಬ್ಬಿಟ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಮಸ್ಕಾರ. ಹೊಸ ಲಾಗ್ಗೆ ಸುಸ್ವಾಗತ. ಇವತ್ತು ಏನಪ್ಪ, ಒಂದು ನಿಮ್ ಮುಂದೆ ವಿಡಿಯೋ ಇಕ್ಕೊಂಡು ಒಂದು ಮೈಕ್ ಇಕ್ಕೊಂಡು ಸ್ಕೇಲ್ ಹಾಕೊಂಡು ಬಂದಿದ್ದೀನಿ ಅಂದ್ರೆ, ಈ ತರ ನಾನು ಪ್ರೇಯರ್ ಆಗಿ ಬಂದಿರೋದು ಒಂದು ಪ್ರಾಡಕ್ಟ್ ನ ರಿವ್ಯೂ ಮಾಡಕ್ಕೆ. ಯಾಕಪ್ಪ ಅಂದ್ರೆ, ಈ ಒಂದು ಇಯರ್ ಬಡ್ಸ್ ನೇಮ್ ಬಂದ್ಬಿಟ್ಟು ಗೋ ಬೋಲ್ಟ್ ವರೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನ್ ತಗೊಂಡಿದ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ 10 ಮಿನಿಟ್ಸ್ ಆಪ್ ಅಲ್ಲಿ. ನನಗೆ 1999 ಅಲ್ಲಲ್ಲ ಬ್ರೋ, 1020 ಎಟ್ಲಾ ಹಿಂಗ್ ಬಿದ್ದೈತೆ ನನ್ಗೆ. ಯಾಕಂದ್ರೆ ಡೆಲಿವರಿ ಚಾರ್ಜ್ ಎಲ್ಲ ಸೇರ್ಬಿಟ್ಟು 1000 ರುಪೀಸ್ ಅನ್ಕೊಡ್ರಿ, ಇಲ್ಲಾಂದ್ರೆ 1100 ಒಳಗಡೆ ನಂಗೆ ಸಿಕ್ಕಿರೋದು. ನಾನ್ ನೋಡ್ರಿ 1099 ಹೊರಟೋಗಿದ್ದೀನಿ. ಇದಷ್ಟು ಕೂಡ ಇಲ್ಲ. ಯಾಕಪ್ಪ ಅಂದ್ರೆ ಇದು ಸರ್ವಿಸ್ ಕೂಡ ಇಲ್ಲ ಸರಿಯಾಗಿ. ಸರ್ವಿಸ್ ಲೆಕ್ಕದಲ್ಲಿ ಬಂದ್ರೆ, ಸರ್ವಿಸ್ ಕಸ್ಟಮರ್ಸ್ ಕೇರ್ ಬಂದ್ಬಿಟ್ಟು 1% ಚೆನ್ನಾಗಿರೋದು, 99% ವರೆಸ್ಟ್. ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ, ನೋಡ್ರಿ, ನನಗೆ ಇದು ಕಟ್ಟೋದಾಗ ಫುಲ್ಲಿ ಐಟಮ್ಸ್ ಎಲ್ಲ ವರ್ಕ್ ಆಗ್ತಿರ್ಲಿಲ್ಲ. ಈ ಲೈಟಿಂಗ್ಸು, ಆಮೇಲೆ ತಿರ್ಗಾ ಈ ಇಯರ್ ಬಡ್ಸ್ ಲೆಫ್ಟ್ ಅನ್ನು ವರ್ಕ್ ಆಗ್ತಿರ್ಲಿಲ್ಲ. ನಾನು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಜಸ್ಟ್ ನಾನು ಪ್ರೋಗ್ರೆಸ್ ಮಾಡಿದೆ, ಯಾವ ತರ ಇದನ್ನ ಕ್ಲೈಮ್ ಮಾಡಬೇಕು, ಹೆಂಗೆ ಏನು ಅಂತ. ನಾನು ಕ್ಲೈಮ್ ಕೂಡ ಮಾಡಿದೆ ವಾರಂಟಿನ. ಆಯ್ತು, ಅವ್ರು ಅಕ್ಸೆಪ್ಟ್ ಮಾಡಿದ್ರು. ಆದ್ರೆ ಅವ್ರು ಒಂದು ಲೈನ್ ಹಾಕಿದ್ರು ಕೆಳಗಡೆ, ಯಾವುದೇ ಒಂದು ಪ್ರಾಡಕ್ಟ್ ಕೂಡ ನಿಮ್ಮ ಹತ್ರ ಇರಬಾರ್ದು, ಆ ಪ್ರಾಡಕ್ಟ್ ಇರೋ ಐಟಮ್ಸ್ ಎಲ್ಲ ನಮ್ಗೆ ಕಳಿಸ್ಕೊಡ್ಬೇಕು ಅಂತ. ಆಯ್ತು, ಇಲ್ಲಾಂದ್ರೆ ಡೆಲಿವರಿ ಅವ್ನು ತಗೊಳೋದಿಲ್ಲ ಅಂದ್ರು. ಇವಾಗ ನೋಡ್ತೀನಿ, ಡೆಲಿವರಿ ಅವ್ನು ಅವೆಲ್ಲ ನೋಡ್ಲಿಲ್ಲ, ಸ್ಕ್ಯಾನ್ ಮಾಡ್ದೆ ಎತ್ಕೊಂಡೋದ. ಬಿಡು ಬರುತ್ತೆ ಅಂತ ನಾನು ಸುಮ್ಮನೆ ಆಗೋದ್ರೆ, ಬರೋವಾಗ ಇದೊಂದು ಬಾಕ್ಸ್ ಪೀಸ್ ಬಂದೈತೆ. ಈ ಬಾಕ್ಸ್ ಅಲ್ಲಿ ಅಷ್ಟೇ ಗೈಸ್. ವೇರ್ ಇಸ್ ಮೈ ಪ್ರಾಡಕ್ಟ್ಸ್? ಇದ್ರಲ್ಲಿರೋ ಇನ್ನ ಬೇಕಾಗಿರೋ ಐಟಮ್ಸ್ ಐತಿ, ಅದು ಕೂಡ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ಕಸ್ಟಮರ್ ಕೇರ್ ಏನ್ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಕನ್ವಿನ್ಸ್ ಏನ್ ಮಾಡಲ್ಲ. ಈ 1000 ರೂಪಾಯಿ ಐಟಮ್ಗೆ ನಿಮ್ಮ ಹತ್ರ ಎಂತಕ್ ಮಾತಾಡ್ತಾನೆ ಹೇಳ್ರಿ? ಅದು ಜಸ್ಟ್ ಮೆಸೇಜ್ ಮಾಡ್ತಾನೆ ಅಷ್ಟೇ. ಅವನು ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮೆಸೇಜ್ ಮಾಡ್ತಾನೆ, ಎಲ್ಲಿ? ವಾಟ್ಸಾಪ್ ಅಲ್ಲಿ. ಆಮೇಲೆ ಗೋಬೋಲ್ಟ್ ಅವರು ಡೈರೆಕ್ಟ್ ಆಗಿ ನಿಮ್ಮಿಂದ ಕಸ್ಟಮರ್ ಕೇರ್ ಡೈರೆಕ್ಟ್ ಆಗಿ ಮಾತಾಡಲ್ಲ, ಕಸ್ಟಮರ್ ಇಂದ ಮಾತಾಡಿಸ್ತಾರೆ. ಇದ್ರದ್ದು ನನ್ಗೊಂದ್ ರೂಪಾಯಿ ಬಿದ್ದಿಲ್ಲ. ವಾರಂಟಿ ಸರ್ವಿಸ್ ಅನ್ನೋದು ಕ್ಲೈಮ್ ಮಾಡಿದಿಲ್ಲ, ನನಗೊಂದ್ ರೂಪಾಯಿ ಏನ್ ಚಾರ್ಜಸ್ ಏನಾಗಿಲ್ಲ. ಅದಕ್ಕೆ ಮೆಚ್ಕೊಂತೀನಿ. ಅದಕ್ಕೆ 1% ನನಗೆ ಚೆನ್ನಾಗಿರೋದು. ಗೋಬೋಲ್ಟ್ ಅವ್ರದ್ದು 1% ಚೆನ್ನಾಗಿದೆ. 99% ವರೆಸ್ಟ್. ತಗೊಂಬೇಡ್ರಿ ಬ್ರೋ ಈ ಪ್ರಾಡಕ್ಟ್. ಡೋಂಟ್ ಬೈ ದಿಸ್ ಪ್ರಾಡಕ್ಟ್. ನಾನು ಹೇಳ್ತಾ ಇರೋದು, ಡೋಂಟ್ ಬೈ ದಿಸ್ ಪ್ರಾಡಕ್ಟ್, ಓಕೆ? ಆಮೇಲೆ ನಾನು ರೆಫರ್ ಮಾಡೋದು ಒಂದೇ ಒಂದು ಕಂಪ್ನಿ. ಇನ್ನೊಂದು 3 ತಿಂಗಳು 6 ತಿಂಗಳು ಇದೇ ತರದ್ದು ಇನ್ನೊಂದು ಚೆನ್ನಾಗಿ ತಗೊಂಡಿದ್ದು, ಬೋಲ್ಟ್ ತಗೊಂಡಿದ್ದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. 1.5 ವರ್ಷ ಬಾಳ್ಗೆ ಬಂದಿತ್ತು, ಯಾವನೋ ದೆಬ್ಬಿಟ. ಏನ್ ಮಾಡಕ್ಕಾಗಲ್ಲ. ಆಮೇಲೆ ಗೈಸ್, ನಮ್ಮ ಯೂಟ್ಯೂಬ್ನ ಚಾನಲ್ ಇಷ್ಟಪಟ್ಟಿದ್ದೀರಿ, ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ವಿಡಿಯೋಸ್ ಇನ್ನ ಸುಮಾರು ಬರ್ತೀನ. ಆಮೇಲೆ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತೀರಾ ಅನ್ಕೊಂಡಿದೀನಿ. ಆದಷ್ಟು ಈ ಗೋ ಬೋಲ್ಟ್ ಅವ್ರದ ಒಂದು ಇಯರ್ ಬಡ್ಸ್ ತಗೊಂಬೇಡ್ರಿ, ಯಾವುದೇ ಒಂದು ಪ್ರಾಡಕ್ಟ್ ತಗೊಂಬೇಡ್ರಿ. ಯಾಕಂದ್ರೆ ಜೆನ್ಯೂನ್ ಇಲ್ಲ. ವೆಬ್ಸೈಟ್ ಕೂಡ ವೆರಿ ವರೆಸ್ಟ್ ಆಗಿರುತ್ತೆ, ಹ್ಯಾಂಗ್ ಆಗುತ್ತೆ. ನನ್ನ ಮಾತು ಕೇಳ್ರಿ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಗೈಸ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.